10,000. ಇದೇ ಮೊದಲನೇ ವಿಶ್ವಗುರು, ಮೊದಲನೇ ಪ್ರಧಾನಮಂತ್ರಿ. 10,000 ಹೋಗಿ ಹೆಣ್ಮಕ್ಳ ಅಕೌಂಟಿಗೆ ದುಡ್ಡು ಹಾಕಿ 65 + 20 85 ಲಕ್ಷ ಓಟು ಮೋಸ ಮಾಡಿ 14 ಲಕ್ಷ ಓಟು ವೋಟರ್ ಲಿಸ್ಟ್ ಫ್ರಾಡ್ನಾಗ ಇಟ್ಕೊಂಡು 3 ಲಕ್ಷ ಮನೆಗಳು ಜೀರೋ ಅಕೌಂಟ್ ಇಟ್ಕೊಂಡು ಟೋಟಲ್ ಖರ್ಚು ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ದುಡ್ಡು ಈ ಚುನಾವಣೆಗೆ ಡೈರೆಕ್ಟ್ ಬೆನಿಫಿಟ್ ಕೊಟ್ಟಿರ್ತಕ್ಕಂಥದ್ದು 33,000 ಕೋಟಿ. 33,000 ಕೋಟಿ ಕೊಟ್ಟು 25 ವರ್ಷದಿಂದ ನೀವೇ ಆಡಳಿತ ಮಾಡಿ 85 ಲಕ್ಷ ಓಟು ಫ್ರಾಡ್ ಮಾಡಿ ಗೆದ್ದಿ. ಮತ್ ನೀವು ಅವ್ರನ್ನ ಸೋಲ್ಸಂದ್ರೆ ಎಲ್ಲಿಂದ ಸೋಲ್ಸ್ಬೇಕು ನಾವು? ಯಾವಾಗಲೂ ನೆಸೆಸಿಟಿಸಮ್. ಹಿಟ್ಲರ್ ಬಂದ, ಅವನು ಅದೇ ರೀತಿ ಆಡಳಿತ ಮಾಡುವುದ? ಅವನು ಅಂತಾಗವರಿಗೆ ಏನು ಬರಲಿಲ್ಲ, ಜರ್ಮನಿಯಲ್ಲಿ ಚೇಂಜ್ ಆಗ್ಲಿಲ್ಲ. ಹಂಗೆ ಇವರು ನೀವು ಮಾಡರ್ನ್ ಹಿಟ್ಲರ್ ಇದ್ದಾಗ ಮೋದಿ ಸಾಹೇಬರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈಸ್ ಲೈಕ್ ಹಿಟ್ಲರ್ ಅಲ್ಲಿ. ನನ್ನ ಪ್ರಕಾರ ಪೀಪಲ್ ಮೇ ಅಗ್ರಿ ಆರ್ ಡಿಸ್ಅಗ್ರಿ. ಯಾಕಂತಂದ್ರೆ ಬಿಜೆಪಿ ಒಳಗಡೆ ಕೇಳಿ ನೋಡ್ರಿ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರು ಎಲ್ಲೇ ನಡೆದ್ರೆ ಅವ್ರೊಬ್ಬರೇ, ಎಲ್ಲೇ ಇನಾಗ್ರೇಷನ್ ಮಾಡಿದ್ರೆ ಅವರು, ಅಂದ್ರೆ ಆ ರಾಜ್ಯದ ಮುಖ್ಯಮಂತ್ರಿ ರಿಬ್ಬನ್ ಕೂಡ ಕಟ್ ಮಾಡಬಾರ್ದಾ? ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.